ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಇವರ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿಂದು 69ನೇ ಸಂಸ್ಥಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜೊತೆಯಲ್ಲಿ ತಾಂತ್ರಿಕ ವಿಚಾರ ಸಂಕಿರಣ ಹಾಗೂ ಓಪನ್ ಹೌಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಉದ್ಘಾಟಿಸಿದರು. ಬಳಿಕ ತಮಿಳುನಾಡು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಜೆ ರಾಧಾಕೃಷ್ಣನ್ 69ನೇ ಸಂಸ್ಥಾಪನಾ ದಿನಾಚರಣೆಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು. ಈ ವೇಳೆ ದೆಹಲಿಯ ಪಶುವಿಜ್ಞಾನ ಸಂಸ್ಥೆಯ ಉಪಮಹಾನಿರ್ದೇಶಕ ಡಾಕ್ಟರ್ ರಾಘವೇಂದ್ರ ಭಟ್, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯವಸ್ಥಾಪಕ ಮಂಡಳಿ ಸದಸ್ಯರಾದ ಡಿಎಚ್ ಲತಾ, ಡಾಕ್ಟರ್ ವಿಎಸ್ ವೆಂಕಟಾಚಲ, ಡಾಕ್ಟರ್ ಎಚ್ಎಂ ಜಯಪ್ರಕಾಶ್, ಪಶುವೈದ್ಯಕೀಯ ಮಹಾವಿದ್ಯಾಲಯ ಡೀನ್ ಪ್ರೊಫೆಸರ್ ಆರ್ ನಾಗರಾಜ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಕೆಸಿ ವೀರಣ್ಣ, ರಾಜ್ಯದಲ್ಲಿ 3 ಪಶುವೈದ್ಯಕೀಯ ವಿಶ್ವವಿದ್ಯಾಲಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವ ಕಾಯಿಲೆ ನಿಯಂತ್ರಿಸುವಲ್ಲಿ ಹಾಗೂ ತಡೆಗಟ್ಟುವಲ್ಲಿ ವೈದ್ಯರ ಪಾತ್ರ ಹಿರಿದು ಎಂದರು. Research findings to imparting a quality veterinary education across our constituent institutes. ಡಾಕ್ಟರ್ ಜೆ ರಾಧಾಕೃಷ್ಣನ್, ಮಾನವರಂತೆಯೇ ಜಾನುವಾರುಗಳಿಗೆ ಉತ್ತಮ ಆರೋಗ್ಯದ ಅವಶ್ಯಕತೆ ಇದ್ದು ಅವುಗಳ ಚಿಕಿತ್ಸೆಗೆ ಒತ್ತು ನೀಡಬೇಕು ಎಂದು ಹೇಳಿದರು. ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ, ವೆಟರ್ನರಿ ಓದಿದ್ದು IAS ಕೆಲಸದಲ್ಲಿ ಉಪಯೋಗ ಆಯ್ತಾ? ನಾನು ಉತ್ತರ ಯಾವಾಗಲೇ ಒಂದೇ, ವೆಟರ್ನರಿ ಓದಿದ್ದು ಯಾವುದು ತುಂಬಾ ಉಪಯೋಗ ಆಯಿತು ಇಲ್ಲ. ಕಲಿತ ಡಿಸಿಪ್ಲಿನ್, ಅಬ್ಸರ್ವೇಷನ್, ಟೀಮ್ ವರ್ಕ್ ಮತ್ತು ಸೈಂಟಿಫಿಕ್ ಥಿಂಕಿಂಗ್ ನನ್ನ ಎಲ್ಲ ಜವಾಬ್ದಾರಿಯಲ್ಲಿ ನನಗೆ ತುಂಬಾ ಸಹಾಯ ಮಾಡಿದೆ.